ಪಂಚಪರಮೇಷ್ಠಿಗಳು ಭಾಗ 7. ಪಂಚಪರಮೇಷ್ಠಿಗಳು ಭಾಗ 7. ಶ್ರೀ ಋಷಭನಾಥರಿಂದ ವರದಮಾನರವರಿಗೆ 24 ತೀರ್ಥಂಕರಿಗೆ ಜಯವಾಗಲಿ. ಸಮಸ್ತ ನನ್ನ ಗುರುಗಳಿಗೆ ಜಯವಾಗಲಿ. ಈಗ ನೀವು ಪಂಚಪರಮೇಷ್ಠಿ ಭಾಗ 7ರಲ್ಲಿ ಕೇಳ್ತಾ ಇದ್ದೀರಿ. 6 ಭಾಗಗಳು ಹಿಂದೆ ಮುಗಿದು ಹೋಗಿದ್ದಾವೆ, ಅದನ್ನು ಕೇಳ್ಕೊಬರ್ರಿ. ನೇರವಾಗಿ ಇದನ್ನು ಕೇಳೋದ್ರಿಂದ ಏನೂ ಗೊತ್ತಾಗೋದಿಲ್ಲ. ಪಂಚಪರಮೇಷ್ಠಿ ಭಾಗ 7 ನೋಡಿ. ಈಗ ಎಲ್ಲಿವರೆಗೆ ಪ್ರಶ್ನೆ ಆಗಿತ್ತು ಯಾರಿಗಾರು ಗೊತ್ತಿದೆಯಾ? ಪ್ರಶ್ನೆ ಆಗಿತ್ತು 131 ಆಗಿತ್ತಲ್ವ ನೀವು ಹೋಗೋತ್ತಿಗೆ? ಇವತ್ತು ಹಾಗಾದರೆ ಪ್ರಶ್ನೆ 132. ಸಿದ್ಧರಿಗೆ ಕೇವಲ 8 ಗುಣ ಮಾತ್ರ ಇರುತ್ತವೆಯೇ? ಉತ್ತರ: ಹಾಗೇ ಇಲ್ಲ. ಅವು ಅತಿ ಮುಖ್ಯ 8 ಗುಣಗಳಿವೆ. ಸಿದ್ಧರಲ್ಲಿ ಅನಂತ ಗುಣಗಳಿವೆ. ಅವು ವಚನಗಳಿಂದ ಹೇಳಲು ಯಾರೂ ಸಮರ್ಥರಿಲ್ಲ. ಕಾರಣ, ಶಬ್ದಗಳು ಸಂಖ್ಯಾತ ಇವೆ, ಆದರೆ ವಸ್ತುವಿನ ಗುಣ ಅನಂತ ಇರುತ್ತದೆ. ಪ್ರಶ್ನೆ 133. ಸಿದ್ಧರಿಗೆ ಅನಂತ ಸುಖ ಯಾವ ಕರ್ಮದ ನಾಶದಿಂದ ಪ್ರಕಟವಾಯಿತು? ಉತ್ತರ: ಮೋಹನೀಯ ಕರ್ಮದ 28 ಭೇದಗಳಲ್ಲಿ ಮುಖ್ಯ 2 ಭೇದಗಳಿದ್ದಾವೆ. ಅದರಲ್ಲಿ ದರ್ಶನ ಮೋಹನೀಯದ ಕ್ಷಯದಿಂದ ಕ್ಷಾಯಿಕ ಸಮ್ಯಕ್ತ್ವ ಮತ್ತು ಚಾರಿತ್ರ್ಯ ಮೋಹನೀಯದ ಕ್ಷಯದಿಂದ ಅನಂತ ಸುಖ ಪ್ರಕಟವಾಯಿತು. ಅದು ಹಿಂದೆ ಅರಿಹಂತ ಅವಸ್ಥೆಯಲ್ಲಿ ಅವರಿಗೆ ಪ್ರಾಪ್ತ ಆಗಿತ್ತು. ಪ್ರಶ್ನೆ 134. ಗೊಂದಲ ಆಗುತ್ತಿದೆ. ಸಿದ್ಧರ ಗುಣ ಎಂದು ಬಂದಾಗ ನಾವು ಏನೆಂದು ತಿಳಿಯಬೇಕು? ಉತ್ತರ: ಕೇವಲ ಶಬ್ದದ ಅರ್ಥ ಗ್ರಹಿಸುವುದರಿಂದ ಈ ರೀತಿ ಸಮಸ್ಯೆ ಆಗುತ್ತದೆ. ನೋಡಿ, ಸ್ವಲ್ಪ ಬಹಳ ಗಮನ ಇಟ್ಟು ಕೇಳಬೇಕಾಗ್ತದೆ ಈ ಸ್ಥಳದಲ್ಲಿ. ನೀವು ಗೃಹಸ್ಥ, ಶ್ರಾವಕ ಅಥವಾ ಮುನಿಯ ಅವಸ್ಥೆಯಲ್ಲಿ, ಅಂದರೆ 4ರಿಂದ 7 ಗುಣಸ್ಥಾನದ ಒಳಗಡೆ ಯಾವುದಾದರೂ ಒಂದು ಗುಣಸ್ಥಾನದಲ್ಲಿ ಮೋಹನೀಯ ಕರ್ಮದ ದರ್ಶನ ಮೋಹನೀಯವನ್ನು ನಾಶ ಮಾಡಿರುತ್ತಾರೆ ಮತ್ತು ಮುನಿ ಅವಸ್ಥೆಯಲ್ಲಿ ಕ್ಷಪಕ ಶ್ರೇಣಿ ಆರೋಹಣ ಮಾಡಿದಾಗ 10ನೆಯ ಸೂಕ್ಷ್ಮ ಸಾಂಪ್ರಾಯ ಗುಣಸ್ಥಾನದ ಅಂತ್ಯದಲ್ಲಿ ಚಾರಿತ್ರ್ಯ ಮೋಹನೀಯ ಸಂಪೂರ್ಣ ನಾಶ ಆಗಿತ್ತು. 12ನೆಯ ಕ್ಷೀಣಮೋಹ ಗುಣಸ್ಥಾನದ ಕೊನೆಯಲ್ಲಿ ಒಂದೇ ಸಮಯದಲ್ಲಿ ಜ್ಞಾನಾವರಣೀಯ, ದರ್ಶನಾವರಣೀಯ, ಅಂತರಾಯ ಈ 3 ಕರ್ಮ ಸಂಪೂರ್ಣ ನಾಶ ಆಯಿತು. 13ನೇ ಗುಣಸ್ಥಾನದ ಅರಿಹಂತ ಅವಸ್ಥೆಯಲ್ಲಿ ಅವರು ಎಷ್ಟು ವರ್ಷ ಬೇಕಾದರೂ ಇರ್ಬೋದು. 13ನೇ ಗುಣಸ್ಥಾನದ ಅರಿಹಂತ ಅವಸ್ಥೆಯಲ್ಲಿ ಇನ್ನೂ ಕೇವಲ ಅಂತರ್ಮೂರ್ತ ಆಯು ಉಳಿದಿರಬೇಕಿದ್ರೆ 14ನೇ ಗುಣಸ್ಥಾನಕ್ಕೆ ಹೋದರೂ ಅಲ್ಲಿ 14ನೇ ಗುಣಸ್ಥಾನದ ಅಂತ್ಯದಲ್ಲಿ ವೇದನೀಯ, ಆಯು, ನಾಮ, ಗೋತ್ರ ಇವೆಲ್ಲ ನಾಶ ಆಯಿತು. ಅರ್ಥ ಆಯಿತು? ಈಗ ಒಂದೇ ಸಿದ್ಧ ಭಗವಾನರ ಆದ ನಂತರನೇ ಈ ಗುಣಗಳೆಲ್ಲ ಪ್ರಾಪ್ತ ಆದವು ಆ ರೀತಿ ಅಲ್ಲ. ಅವರಿಗೆ ಇವು ಕ್ರಮಬದ್ಧವಾಗಿ ಕೆಲವೊಂದು ಪ್ರಾಪ್ತ ಆಗ್ತಾ ಬಂದಿತ್ತು. ಕೊನೆಗೆ ಅವರು ಸಿದ್ಧ ಭಗವಾನರಾಗಿ ಹೋದರು. ಆಯ್ತಾ ಅಲ್ವಾ? ಅಂದರೆ ಒಂದೇ ಸಲ ಪ್ರಾಪ್ತ ಆಗಿರೋದು ಆ ರೀತಿ ಅಲ್ಲ ಇದೀಗ. ಇನ್ನು ಮುಂದೆ ಪ್ರಶ್ನೆ 135. ಈಗ ಹಾಗಾದರೆ ಸಿದ್ಧ ಭಗವಾನರ ವಿಷಯ ಇಲ್ಲಿಗೆ ಮುಗಿತದೆ ಅಲ್ವಾ? ಇನ್ನು ಮುಂದೆ ಪ್ರಶ್ನೆ 135. ಆಚಾರ್ಯ ಪರಮೇಷ್ಠಿಗಳ 36 ಮೂಲ ಗುಣಗಳು ಯಾವುವು? ಉತ್ತರ ಕೇಳ್ರಿ. 6 ಬಾಹ್ಯ ತಪಗಳಲ್ಲಿ ಈಗ ಹೇಳ್ತೇನೆ. ಅಂದರೆ ನಿಮಗೆ ಈಗ 36 ಒಟ್ಟಿಗೆ ಭರ್ತಿ ಮಾಡ್ತೀನಿ. ಅದಾದ ನಂತರ ಅದು ಒಂದೊಂದರ ಬಗ್ಗೆ ಆಮೇಲೆ ಹೇಳಲಾಗ್ತದೆ. ಈಗ ಅದನ್ನು ಕೇವಲ 36 ಮಾತ್ರ ಭರ್ತಿ ಮಾಡಲಾಗ್ತದೆ. ನೀವು ಅದನ್ನು ಬರ್ಕೊಳ್ಳಿ, ಬೇಕಾದರೆ ನೆನಪಿಡ್ತಾ ಹೋಗ್ತಾ ಇರ್ರಿ. 36 ಹೇಳಲಾಗ್ತದೆ. ಈಗ ಉತ್ತರ: 6 ಬಾಹ್ಯ ತಪಗಳಲ್ಲಿ 1 ಅನಶನ ತಪೋಗುಣ, 2 ಅವಮೋದರ್ಯ ತಪೋಗುಣ, 3 ವೃತ್ತಿಪರಿಸಂಖ್ಯಾನ ತಪೋಗುಣ, 4 ರಸಪರಿತ್ಯಾಗ ತಪೋಗುಣ, 5 ವಿವಿಕ್ತ ಶಯ್ಯಾಸನ ತಪೋಗುಣ, 6 ಕಾಯಕ್ಲೇಶ ತಪೋಗುಣ. ಈಗ 6 ಅಂತರಂಗ ತಪಗಳದ್ದು ಹೇಳ್ತಾರೆ. ಗುಣಗಳು ಎಷ್ಟಾದವಪ್ಪ? 6 ಆಗಿದ್ವಲ್ಲ. 7
ಪ್ರಾಯಶ್ಚಿತ ಆಚರಣ ತಪೋಗುಣ. 8 ವಿನಯ ತಪೋಗುಣ. 9 ವೈಯಾರತ್ಯ ತಪೋಗುಣ. 10 ಸ್ವಾಧ್ಯಾಯ ತಪೋಗುಣ. 11 ಹೃತ್ಸರ್ಗ ತಪೋಗುಣ. 12 ಧ್ಯಾನ ಮಗ್ನತ್ವ ತಪೋಗುಣ. ಇನ್ನು ಮುಂದೆ 10 ಪ್ರಕಾರದ ಧರ್ಮಗಳ ಬಗ್ಗೆ ಹೇಳ್ತಾರೆ. 13 ಉತ್ತಮ ಕ್ಷಮಾಗುಣ. 14 ಉತ್ತಮ ಮಾರ್ಧವ ಗುಣ. 15 ಉತ್ತಮ ಆರ್ಜವ ಗುಣ. 16 ಉತ್ತಮ ಶೌಚಗುಣ. 17 ಉತ್ತಮ ಸತ್ಯಗುಣ. 18 ಉತ್ತಮ ಸಂಯಮ ಗುಣ. 19 ಉತ್ತಮ ತಪೋಗುಣ. 20 ಉತ್ತಮ ತ್ಯಾಗಗುಣ. 21 ಉತ್ತಮ ಅಕಿಂಚನ್ಯ ಗುಣ. 22 ಉತ್ತಮ ಬ್ರಹ್ಮಚರ್ಯ ಗುಣ. ಇಲ್ಲಿ ಒಂದು ಸಣ್ಣ ಸೂಚನೆ, ಭಾಳ ಸಣ್ಣ ಸೂಚನೆ, ಸ್ವಲ್ಪ ನೆನ್ಪಿಟ್ಕೊಟ್ರಿ, ಭಾಳ ಮಹತ್ವಪೂರ್ಣ. ಯಾವುದಾದ್ರೂ ಮಹಾಶಾಸ್ತ್ರದಲ್ಲಿ ಎಲ್ಲಿಯಾದರೂ ಸತ್ಯ ಮೊದಲು ಬಂದು ಆನಂತರ ಶೌಚ ಬಂದರೆ ನೀವು ಅದನ್ನು ಪೂರ 100% ಸ್ವೀಕಾರ ಮಾಡಬೇಕು. ಯಾರು ಕೂಡ ನಿಷೇಧ ಮಾಡಬಾರದು. ಗೊತ್ತಾಯಿತು? ಯಾಕೆಂದರೆ ಭಾಳ ಮಹತ್ವಪೂರ್ಣ. ಇಂದ್ರಭೂತಿ ಗೌತಮ ಗಣಧರರು ಹೇಳಿರುವಂತಹ ಪ್ರತಿಕ್ರಮಣದಲ್ಲೂ ಕೂಡ ಸತ್ಯನೇ ಮೊದಲು ಇದೆ. ಅರ್ಥ ಆಯಿತು? ಶೌಚ ಅಲ್ಲ. ಆದ್ದರಿಂದ ಅದು ಹೇಗಾರಿರಲಿ, ಈಗ ಅದು ಚರ್ಚೆಯ ವಿಷಯ ಅಲ್ಲ. ನೀವು ಅಕಸ್ಮಾತು ಯಾವುದಾದ್ರು ಮಹಾಶಾಸ್ತ್ರಗಳಲ್ಲಿ ಸತ್ಯ ಮೊದಲು ಬಂದು ಆನಂತರ ಶೌಚ ಬಂದರೆ ನೀವು ಅದನ್ನು ಸಂಪೂರ್ಣ ಸ್ವೀಕಾರ ಮಾಡಬೇಕು. ಎಲ್ಲಿ ಸುಮ್ಮನೆ ಇಲ್ಲಿ ಒಂದು ವಿಷಯದಲ್ಲಿ ನಾನು ಹೇಗೋ ಹೇಳ್ತಾ ಹೋಗ್ತಾ ಇದ್ದೀನಿ, ಅದು ವಿಷಯ ಬೇರೆ. ಅರ್ಥ ಆಯಿತು? ಇನ್ನು ಮುಂದೆ ಹಾಗಾದ್ರೆ ಎಲ್ಲಿ ಎಷ್ಟು ಐತಾ? 22 ಗುಣಗಳು ಆಗಿದ್ದು ಅಲ್ವಾ? ಇನ್ನು ಮುಂದೆ ಕೇಳ್ರಿ. 6 ಅವಶ್ಯಕ ಕ್ರಿಯೆಗಳ ಬಗ್ಗೆ. 23 ಸಾಮಯಿಕ ನಿರತ ಗುಣ. 24 ಸ್ತವನ ನಿರತ ಗುಣ. 25 ವಂದನಾ ನಿರತ ಗುಣ. 26 ಪ್ರತಿಕ್ರಮಣ ನಿರತ ಗುಣ. 27 ಪ್ರತ್ಯಾಖ್ಯಾನ ನಿರತ ಗುಣ. 28 ಕಾಯಸರ್ಗ ನಿರತ ಗುಣ. ಈಗ 5 ಆಚಾರಗಳ ಬಗ್ಗೆ, ಗುಣಗಳ ಬಗ್ಗೆ ಹೇಳ್ತಾರೆ. 29 ದರ್ಶನಾಚಾರ ನಿರತ ಗುಣ. 30 ಜ್ಞಾನಾಚಾರ ನಿರತ ಗುಣ. 31 ಚಾರಿತ್ರ್ಯಾಚಾರ ನಿರತ ಗುಣ. 32 ವೀರ್ಯಾಚಾರ ನಿರತ ಗುಣ. 33 ತಪಾಚಾರ ನಿರತ ಗುಣ. 33 ಆಯ್ತಲ್ಲ? ಹೌದು. ಈಗ 3 ಗುಪ್ತಿಗಳ ಬಗ್ಗೆ ಹೇಳ್ತಾರೆ. 34 ಮನೋಗುಪ್ತಿ ನಿರತ ಗುಣ. 35 ವಚನಗುಪ್ತಿ ನಿರತ ಗುಣ. 36 ಕಾಯಗುಪ್ತಿ ನಿರತ ಗುಣ. 36 ಆಯ್ತಲ್ಲ? ಹೌದು. ಈಗ ಏನಾಯ್ತಪ್ಪ ಹಾಗಾರೆ? ಏನಾಯಿತು? ಆಚಾರ್ಯ ಪರಮೇಷ್ಠಿಗಳ 36 ಗುಣಗಳನ್ನು ಹೇಳಿದ್ದ ಆಯ್ತಲ್ವಾ? ಹೌದು. ಹಾಗಾದರೆ ಈಗ ಪ್ರತಿ ಒಂದು ಗುಣದ ಬಗ್ಗೆ ಹೇಳಲಾಗುತ್ತದೆ ಮುಂದೆ ಅಲ್ವಾ? ಅಂದರೆ ಭಾಳ ವಿಸ್ತಾರವಾಗಿ ಅಲ್ಲ, ಭಾಳ ಸಂಕ್ಷಿಪ್ತವಾಗಿ, ಭಾರಿ ಅಂದರೆ ಭಾರಿ ಸಂಕ್ಷಿಪ್ತವಾಗಿ ಹೇಳಲಾಗ್ತದೆ. ವಿಸ್ತಾರ ಹೇಳಕ್ಕೆ ಹೋದ್ರೆ ಇದೇ ಭಾಳ ಆಗ್ತದೆ, ಅದು ಹಾಗಿಲ್ಲ. ಏನು ಪ್ರಶ್ನೆ ಪ್ರಾರಂಭ? ಎಷ್ಟಾಗಿದ್ದು ಪ್ರಶ್ನೆ ಯಾರಿಗಾರು ನೆನಪಿದೆ? ಇದು ಯಾಕೆಂದರೆ ಉತ್ತರ ಭಾಳ ದೊಡ್ಡದಾಯಿತು, ಹಾಗಾಗಿ ಈಗ ಪ್ರಶ್ನೆ ಮರ್ತೋಯ್ತು ನಿಮಗೆ. ಎಷ್ಟು ಸಂಖ್ಯೆ ಪ್ರಶ್ನೆ ಆಗಿತ್ತು ಗೊತ್ತಿಲ್ಲ. ಹೋಗ್ಲಪ್ಪ, ಎಲ್ಲಿಂದ ಪ್ರಾರಂಭ ಆಗಿತ್ತು ಇವತ್ತು 132ನೇ ಪ್ರಶ್ನೆಯಿಂದ ಪ್ರಾರಂಭ ಆಗಿತ್ತಲ್ವಾ ಈ ಭಾಗದಿಂದ. ಹಾಗಾದರೆ ಎಲ್ಲಿ ಎಷ್ಟಾಯ್ತು ಈಗ ಪ್ರಶ್ನೆ ಆಯ್ತಾ? ಯಾರಿಗಾರು ಗೊತ್ತಿದೆ ನೋಡ್ರಿ, ಹೇಳ್ರಿ ಬೇಗ 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 ಬೇಗ. ಯಾರಿಗಾರು ಗೊತ್ತಿದೆ ನೋಡ್ರಿ? ಇಲ್ಲ, ನಾನೇ ಹೇಳ್ತೀನಿ. ಪ್ರಶ್ನೆ 136 ಅಲ್ವಾ? ಅಂದರೆ ಆಚಾರ್ಯ ಪರಮೇಶ್ವರಗಳದ್ದು ಈಗ 36 ಗುಣಗಳನ್ನ ಹೇಳಬೇಕಲ್ವಾ? ಬೇಗ ಬೇಗ ತಗೊಳ್ರಿ. ಪ್ರಶ್ನೆ 136. ಅನಶನ ತಪೋಗುಣ ಅಂದರೆ ಏನು? ಉತ್ತರ: ಅನಶನ ಅಂದರೆ ಉಪವಾಸ. ಕರ್ಮಗಳು ನಾಶವಾಗಲಿ ಎಂದು ಮತ್ತು ಸಮಾಧಿ ಪ್ರಾಪ್ತಿ ಆಗಲಿ ಎಂದು 8 ದಿವಸ 15 ದಿವಸ 1 ತಿಂಗಳು ಈ ರೀತಿಯಾಗಿ ಉಪವಾಸ ಮಾಡುತ್ತಾರೆ. ಇದು 1ನೇ ಬಾಹ್ಯ ತಪೋಗುಣ ಇದೆ. ಇನ್ನು ಮುಂದೆ ಪ್ರಶ್ನೆ 137. ಔಮೋದರ್ಯ ತಪೋಗುಣ ಅಂದರೆ ಏನು? ಉತ್ತರ: ಜ್ಞಾನ ಧ್ಯಾನ ತಪದ ಸಿದ್ಧಿಗಾಗಿ ಹಸಿವಿಗಿಂತ ಕಡಿಮೆ ಅಂದರೆ ಊನ ಉದರ ಆಹಾರ ಸ್ವೀಕರಿಸಿ ಮನಸ್ಸಿನ ಚಂಚಲತೆಯನ್ನು ಗೆಲ್ಲುತ್ತಾರೆ. ಇದು ಅವರ 2ನೆಯ ಬಾಹ್ಯ ತಪ ಇದೆ.
ಪ್ರಶ್ನೆ 138. ವೃತ್ತಿಪರಿಸಂಖ್ಯಾನ ತಪಗುಣ ಅಂದರೆ ಏನು? ಉತ್ತರ: ಆಹಾರ ಆಶೆಯನ್ನು ಗೆಲ್ಲಲು ಮತ್ತು ಮೋಹ ಕರ್ಮವನ್ನು ನಷ್ಟಗೊಳಿಸಲು ಮನೆಗಳು, ಗಲ್ಲಿಗಳು, ಬೀದಿಗಳನ್ನು ನಿಗದಿತಗೊಳಿಸಿ, ಇಷ್ಟು ಸ್ಥಳದ ಒಳಗಡೆ ಆಹಾರ ಸಿಕ್ಕಿದರೆ ಮಾತ್ರ ಸೇವನೆ ಮಾಡುತ್ತೇನೆ, ಇಲ್ಲದಿದ್ದರೆ ಉಪವಾಸ ಮಾಡುವೆ ಎಂದು ನಿಯಮ ತೆಗೆದುಕೊಳ್ಳುತ್ತಾರೆ. ಇದು ಅವರ ಮೂರನೆಯ ಬಾಹ್ಯ ತಪ ಗುಣ ಆಯಿತು. ಪ್ರಶ್ನೆ 139. ರಸಪರಿತ್ಯಾಗ ತಪೋಗುಣ ಅಂದರೆ ಏನು? ಉತ್ತರ: ಹಾಲು, ಮೊಸರು, ತುಪ್ಪ, ಲವಣ, ಎಣ್ಣೆ, ಸಕ್ಕರೆ, ಬೆಲ್ಲ ಈ ರೀತಿ 6 ರಸಗಳಲ್ಲಿ 1, 2, 3, 4, 5 ಅಥವಾ 6 ರಸಗಳನ್ನು ತ್ಯಾಗ ಮಾಡಿ ಆಹಾರ ಸೇವಿಸಿ ರಸನ ಇಂದ್ರಿಯದ ಮೇಲೆ ವಿಜಯ ಸಾಧಿಸಿ ಕರ್ಮಗಳನ್ನು ನಾಶಗೊಳಿಸುತ್ತಾರೆ. ಇದು 4ನೆಯ ಬಾಹ್ಯ ತಪ ಆಯಿತು. ಪ್ರಶ್ನೆ 140. ವಿವಿಕ್ತ ಶಯ್ಯಾಸನ ತಪೋಗುಣ ಅಂದರೆ ಏನು? ಉತ್ತರ: ಧ್ಯಾನದ ಸಿದ್ಧಿಗಾಗಿ ಭಯಕರ್ಮ ಜಯಿಸಲು ನಿರ್ಜನ ವನದಲ್ಲಿ, ಶೂನ್ಯ ಗೃಹದಲ್ಲಿ, ಗುಹೆ, ಗಿರಿ, ಕಂದರಗಳಲ್ಲಿ, ಸ್ಮಶಾನ ಆದಿ ದುರ್ಗಮ ಸ್ಥಾನದಲ್ಲಿ ವಿವಿಧ ಪ್ರಕಾರದ ಆಸನದಲ್ಲಿ ಕುಳಿತು ಅಥವಾ ನಿಂತು ಘೋರ ತಪ ಮಾಡುವರು. ಇದು ಅವರ 5ನೆಯ ಬಾಹ್ಯ ತಪೋಗುಣ ಆಯಿತು. ಪ್ರಶ್ನೆ 141. ಕಾಯಕ್ಲೇಶ ತಪೋಗುಣ ಅಂದರೆ ಏನು? ಉತ್ತರ: ಕಾಯ ಅಂದರೆ ಶರೀರ, ಕ್ಲೇಶ ಅಂದರೆ ದುಃಖ ಕೊಡುವುದು. ಅಂದರೆ ಶರೀರಕ್ಕೆ ದುಃಖ ಕೊಡುವುದು. ಅಂದರೆ ಚಳಿ, ಮಳೆ, ಬಿಸಿಲು, ಗಾಳಿ ಇವುಗಳಿಗೆ ಮೈ ಒಡ್ಡಿ ಘೋರ ತಪ ಮಾಡಿ ಮೋಹ ಕರ್ಮವನ್ನು ನಿರ್ಜರೆ ಮಾಡಲು ಈ ರೀತಿ ತಪ ಮಾಡುವರು ನೋಡ್ರಿ. ಇದು ಅವರ 6ನೆಯ ಬಾಹ್ಯ ತಪೋ ಗುಣ ಆಯಿತು. ಸೂಚನೆ ಕೇಳ್ರಿ. ಸೂಚನೆ ಸ್ವಲ್ಪ ಕೇಳ್ರಿ ನೋಡ್ರಿ. ಇನ್ನು ಮುಂದೆ ಇದು ಎಷ್ಟಾಯ್ತಪ್ಪ? ಈಗ 6 ಆಯಿತು ಅಲ್ವಾ? ಹಾಗಾದರೆ ಇನ್ನು ಮುಂದೆ ಈಗ ಬಾಹ್ಯ ತಪ ಹೇಳಿದ್ದು 6 ಆಯ್ತು ಅಲ್ವಾ? ಹಾಗಾದರೆ ಅಂತರಂಗ 6 ತಪಗಳ ಬಗ್ಗೆ ಹೇಳಬೇಕು ಅಲ್ವಾ? ಪ್ರಾರಂಭ. ಪ್ರಶ್ನೆ 142. ಪ್ರಾಯಶ್ಚಿತ ಆಚರಣಾ ತಪೋಗುಣ ಅಂದರೆ ಏನು? ಉತ್ತರ: ಮುನಿಗಳ ಆಚರಣೆಯಲ್ಲಿ ಯಾವುದಾದರೂ ದೋಷ ಹತ್ತಿದರೆ ಅದರ ಬಗ್ಗೆ ಅದರ ನಿವಾರಣೆಗಾಗಿ ಸ್ವೀಕರಿಸುತ್ತಾರೆ. ಅದೇ ಪ್ರಾಯಶ್ಚಿತ. ಇದರಿಂದ ಆತ್ಮಶುದ್ಧಿ ಆಗುತ್ತದೆ. ಇದು ಅವರ 7ನೆಯ ಗುಣ ಆಯಿತು ಅಲ್ವಾ? ಇನ್ನು ಮುಂದೆ ಪ್ರಶ್ನೆ 143. ವಿನಯ ತಪೋಗುಣ ಅಂದರೆ ಏನು? ಉತ್ತರ: ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ ತಪ ಮತ್ತು ತಪಗಳಲ್ಲಿ ಶ್ರೇಷ್ಠ ಮುನಿಗಳ ವಿನಯ ಮಾಡುವುದು. ಇದು ಅವರ 8ನೆಯ ಗುಣ ಇದೆ. ಪ್ರಶ್ನೆ 144. ವೈಯಾರತ್ಯ ತಪೋಗುಣ ಅಂದರೆ ಏನು? ಉತ್ತರ: ಆಚಾರ್ಯರು, ಉಪಾಧ್ಯಾಯರು, ತಪಸ್ವಿಗಳು, ಶಿಕ್ಷಕ ಮುನಿಗಳು, ರೋಗಿ ಮುನಿಗಳು, ಮುನಿ ಸಮೂಹ, ಹಿರಿಯ ಮುನಿಗಳು, ಸಂಘ, ಸಾಧು, ಮನೋಜ್ಞ ಸಾಧು ಇವರ ಶರೀರದಲ್ಲಿ ರೋಗ ಆಗಿದ್ದರೆ, ಅಥವಾ ಇನ್ನೊಂದು ವಿಷಯ, ಅಲ್ಲಿ ಬಾಲಕ ಮುನಿ ಅಂದರೆ ಆವಾಗಲೇ ದೀಕ್ಷೆ ತಗೊಂಡವರು, ಅದನ್ನೊಂದು ತಗೋಬೇಕು. ಅಂದರೆ ಹೊಸದಾಗಿ ದೀಕ್ಷೆ ತಗೊಂಡವರು ಇರಲಿ. ಇವರ ಶರೀರದಲ್ಲಿ ರೋಗ ಆಗಿದ್ದರೆ, ಅಂತರಾಯ ಆದರೆ, ವಿಹಾರದಿಂದ ಶರೀರ ಬಳಲಿದರೆ, ತಪದಿಂದ ಶರೀರ ಪೀಡೆ ಆದಲ್ಲಿ ಅವರ ಅನುಕೂಲಕ್ಕೆ ತಕ್ಕಂತೆ ಅವರ ಸೇವೆ ಮಾಡುವುದು. ಇದು ಅವರ 9ನೆಯ ಗುಣ ಇದೆ. ಪ್ರಶ್ನೆ 145. ಸ್ವಾಧ್ಯಾಯ ತಪೋಗುಣ ಅಂದರೆ ಏನು? ಉತ್ತರ: ಸ್ವ ಆತ್ಮನ ಅಧ್ಯಯನ, ಅಭ್ಯಾಸ, ಸ್ವಾಧ್ಯಾಯ ಇದೆ. ಇದು ಅತ್ಯಂತ ಶ್ರೇಷ್ಠ ತಪ ಇದೆ. ಇದರಿಂದ ಶುಭದಲ್ಲಿ ಸಮಯ ಕಳೆಯುತ್ತದೆ. ತತ್ವಜ್ಞಾನವಾಗಿ ಸಮ್ಯಕ್ತ್ವ ಶುದ್ಧಿ ಆಗಿ ಅಗಾಧ ಜ್ಞಾನ ಪ್ರಾಪ್ತ ಆಗಿ ಪ್ರತಿ ಸಮಯ ಅಸಂಖ್ಯಾತ ಗುಣ ಶ್ರೇಣಿ ಕರ್ಮಗಳ ನಿರ್ಜರೆ ಆಗುತ್ತಾ ಇರುತ್ತದೆ. ಇದು ಅವರ 10ನೆಯ ಗುಣ ಇದೆ. ಪ್ರಶ್ನೆ 146. ಹೃತ್ಸರ್ಗ ತಪೋಗುಣ ಅಂದರೆ ಏನು? ಉತ್ತರ:
ಶರೀರದ ಮೇಲಿನ ಮೋಹ ತೊರೆಯಲು ಬಾಹ್ಯ ಅಭ್ಯಂತರ ಪರಿಗ್ರಹ ತ್ಯಜಿಸಿ ಕಾಯತ್ಸರ್ಗ ತಪ ಮಾಡಿ ಕರ್ಮ ಗೆಲ್ಲಲು ಪ್ರಯತ್ನ ಮಾಡುತ್ತಾರೆ. ಇದರಿಂದ ಅಹಂಕಾರ ಮಮಕಾರ ರೂಪ ವಿಕಲ್ಪಗಳ ತ್ಯಾಗ ಆಗುತ್ತದೆ. ಇದು ಅವರ 11ನೆಯ ಗುಣ ಆಯಿತು. ಪ್ರಶ್ನೆ 147. ಧ್ಯಾನಮಗ್ನತ್ವ ಗುಣ ಅಂದರೆ ಏನು? ಉತ್ತರ: ಆತ್ಮನನ್ನು ಪರಾಧೀನಗೊಳಿಸುವ ಆರ್ದ್ರ ರೌದ್ರ ಧ್ಯಾನಗಳನ್ನು ತ್ಯಜಿಸಿ ಧರ್ಮ ಮತ್ತು ಶುಕ್ಲ ಧ್ಯಾನಗಳನ್ನು ಮಾಡಿ ಸ್ವ ಆತ್ಮನಲ್ಲೇ ಇದ್ದು ಸ್ವ ಆತ್ಮನ ಚಿಂತನೆಯಲ್ಲೇ ಮುಳುಗಿರುವುದು ಇದು ಅವರ 12ನೆಯ ಗುಣ ಇದೆ. ನೋಡ್ರಪ್ಪ, ಸೂಚನೆ ಕೇಳ್ರಿ. ಸೂಚನೆ ಈಗ ಕೇಳ್ರಿ ಇಲ್ಲಿ. ಈಗ ಬಾಹ್ಯ ತಪ 6 ಮತ್ತು ಅಂತರಂಗ ತಪ 6 ಈ 12ರ ಬಗ್ಗೆ ಹೇಳಲಾಯಿತು ಅಲ್ವಾ? ಹಾಗಾದರೆ ಇನ್ನು ಮುಂದೆ ಏನು ಹೇಳಬೇಕು? ಯಾರಿಗಾರು ಗೊತ್ತಿದೆ? ಈಗ 10 ಪ್ರಕಾರದ ಧರ್ಮಗಳ ಬಗ್ಗೆ ಹೇಳಬೇಕಾಗಿದೆ ಅಲ್ಲವಾ? ಇದೆಯಲ್ಲ, ಕೇಳ್ತಾ ಇದ್ದೀರಲ್ಲ. ನೋಡ್ರಿ, ಈಗ ಹಾಗಾದರೆ ಪ್ರಶ್ನೆ ಎಷ್ಟಾಗಿತ್ತು? ಪ್ರಶ್ನೆಪ್ಪ ಯಾರಿಗಾರು ಗೊತ್ತಿದೆ? ಹೇಳ್ರಿ ನೋಡೋಣ, ಬೇಗ ಹೇಳ್ರಿ. ಪ್ರಶ್ನೆ 148. ನೋಡಿ, 10 ಧರ್ಮದ ಬಗ್ಗೆ ಹೇಳ್ತಿದ್ದೀನಿ ಭಾಳ ಸಂಕ್ಷಿಪ್ತವಾಗಿ. ಮತ್ತು ಬೇರೆ ಬೇರೆ ಶಾಸ್ತ್ರದಲ್ಲಿ ಅದು ಬೇರೆ ಪ್ರಕಾರ ಬಂದರೂ ನೀವು ಅದನ್ನ ಮನ್ನಿಸಬೇಕು. ಎಲ್ಲನೂ ಒಂದೇ ರೀತಿ ಇರ್ತವೆ, ಅದು ಅರ್ಥಗಳು ಗೊತ್ತಾಯಿತು, ಅದು ಹೇಳುವ ಪ್ರಕಾರ ಬೇರೆ ಇರ್ತದೆ ಅಷ್ಟೇ. ಪ್ರಾರಂಭ. ಪ್ರಶ್ನೆ 148. ಉತ್ತಮ ಕ್ಷಮಾಗುಣ ಅಂದರೆ ಏನು? ಉತ್ತರ: ಶರೀರ ರಕ್ಷಣೆಗಾಗಿ ಆಹಾರಕ್ಕೆ ಹೋಗುವಾಗ ದುಷ್ಟರು ಹಾಸ್ಯ ಮಾಡುತ್ತಾರೆ, ವಿಹಾರ ಮಾಡುವಾಗ ಹೊಡೆಯಲು ಬರುತ್ತಾರೆ, ಬೈಯುತ್ತಾರೆ. ಅವರೆಲ್ಲರನ್ನೂ ಗೆಲ್ಲುವಂಥ ಸಾಮರ್ಥ್ಯ ಇದ್ದರೂ ಕೂಡ ತನ್ನ ಹೃದಯದಲ್ಲಿ ಅವರ ಬಗ್ಗೆ ಕಲುಷ ಭಾವನೆ ಮಾಡದೆಯೇ ಕ್ಷಮೆ ಧರಿಸುವುದು ಅಥವಾ ಕ್ರೋಧ ಕಷಾಯ ಉತ್ಪನ್ನ ಆಗುವ ಅನೇಕ ಸ್ಥಳಗಳಲ್ಲಿ ಕ್ಷಮೆಯಿಂದ ಇರುವುದು ಇದು ಅವರ ಬಹಳ ದೊಡ್ಡ ಮಹತ್ವಪೂರ್ಣ ಗುಣ. ಇದು ಆಚಾರ್ಯರ 13ನೇ ಗುಣ ಆಯಿತು. ಪ್ರಶ್ನೆ 149. ಉತ್ತಮ ಮಾರ್ಧವ ಗುಣ ಅಂದರೆ ಏನು? ಉತ್ತರ: ಜಾತಿ ಆದಿ ಮದಗಳ ಆವೇಶದಿಂದ ಆಗುವ ಅಭಿಮಾನದ ಅಭಾವ ಮಾಡುವುದು ಇದು ಆಚಾರ್ಯರ 14ನೇ ಗುಣ ಇದೆ. ಅಂದರೆ ನಿಮಗೆ ಏನು ಗೊತ್ತಾಯ್ತಪ್ಪ? ಒಂದು ಸೂಚನೆ, ಸಣ್ಣ ಸೂಚನೆ ಇಲ್ಲಿ ಈ ಜಾಗದಲ್ಲಿ. ಏನು ಗೊತ್ತಾಯ್ತು ನಿಮಗೆ ಅಂದರೆ, ಜ್ಞಾನ, ಪೂಜಾ, ಕುಲ, ಜಾತಿ, ತಪ, ವೃದ್ಧಿ, ಬಲ, ಶರೀರ ಇವೆಲ್ಲ ಇದಾವಲ್ಲ, 8 ಮದ. ಗೊತ್ತಾಯ್ತಲ್ಲ? ಈಗ ಇನ್ನೊಂದು ಸಲ ಕೇಳ್ರಿ, ನಿಮಗೆ ಗೊಂದಲ ಆಗ್ತದೆ. ಇಷ್ಟು ಮಾಡಿದ ತಕ್ಷಣ ನಿಮ್ಗೆ ಗೊಂದಲ ಆಗ್ತದೆ, ನನಗೆ ಗೊತ್ತಿದೆ. ಸುಮ್ಮನೆ ಗೊತ್ತಾಗಲಿ ಅಂತ ಆ ಜಾಗದಲ್ಲಿ, ಯಾಕೆಂದರೆ ವಿಸ್ತಾರಕ್ಕೆ ನನಗಿಲ್ಲಿ ಅವಕಾಶ ಇಲ್ಲ. ಎಲ್ಲರೂ ನನ್ನ ಜಾಗದಲ್ಲಿ ಭಾಳ ವಿಸ್ತಾರ ಹೇಳ್ತೀನಲ್ವ, ಆ ರೀತಿ ಅಲ್ಲ ಈ ಭಾಗಗಳು, ಆ ರೀತಿ ಮಾಡ್ತಾಯಿಲ್ಲ ನಾನು ಈ ಭಾಗಗಳನ್ನ. ಆದ್ದರಿಂದ ಸ್ವಲ್ಪ ನಿಮ್ಗೆ ಗಮನದ ಅವಶ್ಯಕತೆ ಜಾಸ್ತಿ ಬೇಕಾಗ್ತದೆ. ಇಲ್ಲಿ ಪ್ರಶ್ನೆ ಎಷ್ಟಿತ್ತಪ್ಪ? 149. ಉತ್ತಮ ಮಾರ್ಧವ ಗುಣ ಅಂದರೆ ಏನು ಅಲ್ವಾ? ಉತ್ತರ ಕೇಳ್ರಪ್ಪ. ಜಾತಿ ಆದಿ ಮದಗಳ ಆವೇಶದಿಂದ ಆಗುವ ಅಭಿಮಾನದ ಅಭಾವ ಮಾಡುವುದು ಇದು ಆಚಾರ್ಯರ 14ನೇ ಗುಣ ಇದೆ. ಇಷ್ಟೇ ಇಲ್ಲಿ ಭಾಳ ಸಂಕ್ಷಿಪ್ತವಾಗಿ ಈ ಮಾತನ್ನು ಇಲ್ಲಿ ಹೇಳಲಾಗಿದೆ. ಗೊತ್ತಾಯಿತು? ಪ್ರಶ್ನೆ 150. ಉತ್ತಮ ಆರ್ಜವ ಗುಣ ಅಂದರೆ ಏನು? ಉತ್ತರ ಕೇಳ್ರಪ್ಪ. ಮನ ವಚನ ಕಾಯ ಇವುಗಳ ಯೋಗ. ಗೊತ್ತಾಯ್ತು? ಅಂದರೆ ಮನ ವಚನ ಕಾಯದ ಯೋಗಗಳ ವಕ್ರತೆ ಇಲ್ಲದೆ ಸರಳವಾಗಿ ಇರುವುದು. ನೇರವಾಗಿ ಹೇಳಬೇಕು ಅಂದರೆ ಇದನ್ನು ಒಂದೇ ಮಾತಿನಲ್ಲಿ, ಅಂದರೆ ಸಂಕ್ಷಿಪ್ತವಾಗಿ ಹೇಳಬೇಕು ಅಂದರೆ, ಮನ ವಚನ ಕಾಯ ಯೋಗಗಳ ವಕ್ರತೆ ಇಲ್ಲದೆ ಇರುವುದು ಅಂದರೆ ಸರಳವಾಗಿರುವುದು ಅಲ್ವಾ? ಹಾಗಿದ್ರೆ ಪ್ರಶ್ನೆ ಕೇಳ್ರಪ್ಪ. 151. ಉತ್ತಮ ಶೌಚಗುಣ ಅಂದರೆ ಏನು? ಉತ್ತರ: ಪ್ರಕರ್ಷ ಲೋಭದ ತ್ಯಾಗ. ಇದು ಅವರ 16ನೆಯ ಗುಣ ಇದೆ. ಪ್ರಶ್ನೆ 152. ಉತ್ತಮ ಸತ್ಯಗುಣ ಅಂದರೆ ಏನು? ಉತ್ತರ: ಸಜ್ಜನ ಪುರುಷರೊಂದಿಗೆ ಸಾಧು ವಚನ ಮಾತನಾಡುವುದು, ಅನೇಕಾಂತ ಸಾಧ್ವಾದ ರೂಪ ಸತ್ಯವಚನ. ಇದು ಅವರ 17ನೆಯ ಗುಣ ಇದೆ. ಪ್ರಶ್ನೆ 153. ಉತ್ತಮ ಸಂಯಮ ಗುಣ ಅಂದರೆ ಏನು? ಉತ್ತರ: ಸಮಿತಿಗಳಲ್ಲಿ ವರ್ತಿಸುವ ಮುನಿಗಳ ಅದರ ಪಾಲನೆಗಾಗಿ ಪ್ರಾಣಿಗಳ ಮತ್ತು ಇಂದ್ರಿಯಗಳ ಪರಿಹಾರ ಆಗುತ್ತದೆ. ಅದು ಅವರ 18ನೇ ಗುಣ ಇದೆ.
ಇಲ್ಲಿಗೆ ಇದು ಈಗ ಮುಗಿಸ್ತಾ ಇದ್ದೀನಿ, ಯಾಕೆಂದರೆ ಸಮಯ ಆಯಿತು ಅಂತ ಕಾಣ್ತಾ ಇದೆ, ಹಾಗಾಗಿ